ಇನ್ನು ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ನಾವು ಗಮನ ಕೊಡೋದಾದ್ರೆ ಈ ಕಣದಲ್ಲಿ ಇನ್ನೂ ಕೂಡ ಬಂಡಾಯ ಬಗೆಹರಿಯುವ ಲಕ್ಷಣಗಳು ಕಂಡು ಬಂದಿಲ್ಲ. ಮಗದೊಂದು ಕಡೆ ಅಭ್ಯರ್ಥಿಯೊಬ್ರು ಇದೀಗ ರಾಜು ಅಮರೇಶ್ವರ್ ನಾಯ್ಕ್ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ ಅನ್ನೋ ವಿವಾದ ಕೂಡ ಎದ್ದಿದೆ. ಇದರ ನಡುವೆ ಮತಬೇಟೆ ಹೇಗೆ ನಡೀತಾ ಇದೆ ನೋಡ್ತಾ ಹೋಗೋಣ. ಬೂದಿ ಮುಚ್ಚಿದ ಕೆಂಡದಂತಾಗಿರುವ ರಾಯಚೂರು ಬಿಜೆಪಿ ಬಂಡಾಯ. ಟಿಕೆಟ್ ವಂಚಿತ ಪಿವಿ ನಾಯಕ್ ಬೆಂಬಲಿಗರಿಂದ ಗೋ ಬ್ಯಾಕ್ ಹೋರಾಟ. ರಾಯಚೂರಿನಲ್ಲಿ ಬದಲಾಗ್ತಾರಾ ಬಿಜೆಪಿ ಅಭ್ಯರ್ಥಿ? ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದಂತಹ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಬಂಡಾಯ ಇನ್ನೂ ಕೊನೆಗೊಳ್ತಿಲ್ಲ. ಇನ್ನೇನು ಟಿಕೆಟ್ ಘೋಷಣೆ ಮುಗ್ದೇ ಹೋಯಿತು. ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯಕ್ ಎನ್ನುವಾಗಲೇ ಟಿಕೆಟ್ ವಂಚಿತ ಆಕಾಂಕ್ಷಿ ಪಿವಿ ನಾಯಕ್ ತಮ್ಮ ಬಂಡಾಯವನ್ನ ಸೈಲೆಂಟ್ ಆಗಿ ಮುಂದುವರಿಸುತ್ತಿದ್ದಾರೆ. ಇನ್ನೊಂದು ಕಡೆ ಕ್ಷೇತ್ರದಲ್ಲಿ ಪಿವಿ ನಾಯಕ್ ಬೆಂಬಲಿಗ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಕೂಡ ಗೋ ಬ್ಯಾಕ್ ರಾಜ ಅಮರೇಶ್ವರ್ ನಾಯಕ್ ಹೋರಾಟವನ್ನ ಮುಂದುವರಿಸುತ್ತಾರೆ. ಗೋ ಬ್ಯಾಕ್ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೀವಿ ರಾಯಚೂರು ನಗರದಲ್ಲಿ. ಗ್ರಾಮದ ಕಾರ್ಯಕರ್ತರಾಗಿರ್ಬೋದು, ಇಲ್ಲ ನಗರದ ಕಾರ್ಯಕರ್ತರಾಗಿರ್ಬೋದು, ಅವ್ರ ಸುತ್ತ ಅಭಿಮಾನಿಗಳು ಇರ್ಬೋದು. ಮೇನ್ ಭಾಳ ಮುಖ್ಯವಾದದ್ದು ಅಂದರೆ ಈಗ ಎಸ್ ಟಿ ಸಮಾಜ ಅಂತೇಳಿ ಒಂದಿದೆ ಸರ್, ರಿಸರ್ವೇಷನ್ ರಾಯಚೂರು ಡಿಸ್ಟಿಕ್ಕಿಗೆ. ಈಗ ಆ ಸಮಾಜದವರು ಏನು ಹೇಳ್ತಿದೆ ಅಂತಂದರೆ ಅವ್ರ ಮೇಲೆ ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದಾರೆ. ಆಲ್ರೆಡಿ ನೀವು ನ್ಯೂಸ್ ಪೇಪರಲ್ಲಿ ಬಂದಿರುತ್ತೆ, ಅವೆಲ್ಲ ನೋಡಿರ್ಬೋದು. ಈಗ ಅದಕ್ಕೆ ಕಾರಣ ಏನಂತಂದರೆ, ಈಗ ಸರ್ ಈಗ ಆ ಸಮಾಜದವ್ರು ಅವ್ರು ಆಗಿರೋದಕ್ಕೆ ಅವ್ರು ಯಾಕೆ ಟಿಕೆಟ್ ಸರ್ ಆಕಾಂಕ್ಷಿ ಆಗ್ಬೇಕು ಸರ್? ಆಮೇಲೆ ಅವ್ರಿಗೆ ಟಿಕೆಟ್ ಹೆಂಗೆ ಕೊಡ್ತಾರೆ? ಟಿಕೆಟ್ ಅವ್ರಿಗೆ ಕೊಡಬಾರ್ದು ಅಂತೇಳಿ ನಮ್ಮೆಲ್ಲರ ಆಸೆ. ಇನ್ನು ಬಿಜೆಪಿ ಟಿಕೆಟ್ ಬಂಡಾಯದ ನಡುವೆಯೇ ರಾಜ ಅಮರೇಶ್ವರ ನಾಯಕ್ ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಸಿ ಸಂಸದರಾಗಿದ್ದಾರೆ. ಈ ಬಾರಿ ಪುನಃ ಬಿಜೆಪಿ ಟಿಕೆಟ್ ಕೊಡಬಾರದು ಅಂತ ನಾಯಕ ಸಮುದಾಯದ ಮುಖಂಡರು ಒತ್ತಾಯಿಸಿದ್ದಾರೆ. ಇನ್ನು ರಾಜ ಅಮರೇಶ್ವರ ನಾಯಕ್ ಪರಿಶಿಷ್ಟ ಪಂಗಡಕ್ಕೆ ಸೇರ್ತವರಲ್ಲ, ಕ್ಷತ್ರಿಯರು ಅಂತ ಆರೋಪಿಸ್ತಾ ಇರುವಂತಹ ಮುಖಂಡರು ಎಸ್ಟಿ ಪ್ರಮಾಣ ಪತ್ರ ವಾಪಸ್ ಪಡೆಯುವಂತೆ ಲಿಂಗಸುಗೂರು ತಹಶೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ನಿಖರ ಸ್ಪಷ್ಟ. ಯಾರು ಎಸ್ಟಿ ಜನಾಂಗಕ್ಕೆ ಸೇರಿರಲಾರ್ದಂಥ ವ್ಯಕ್ತಿ ಎಸ್ಟಿ ಜನಾಂಗದ ಪ್ರಮಾಣ ಪತ್ರ ತಗೊಂಡು ಯಾರಾದರೂ ದುರುಪಯೋಗ ಮಾಡಿಕೊಂಡ್ರೆ ವಿರೋಧ ಮಾಡತಕ್ಕಂಥದ್ದೇ ನಮ್ಮ ಉದ್ದೇಶ. ರಾಜ ಅಮರೇಶ್ ನಾಯಕ್ ಅವರು ನಾವು ಗೌರ್ಮೆಂಟ್ ಗೆಜೆಟ್ ತೆಗೆದಾಗ ಕ್ಷತ್ರಿಯ ಅಂತಿದೆ. ವಾಲ್ಮೀಕಿ ಕ್ಷತ್ರಿಯ ಪದ ಇಲ್ಲ, ಹಿಂದೂ ಕ್ಷತ್ರಿಯ ಪದ ಇಲ್ಲ, ಅಥವಾ ಕ್ಷತ್ರಿಯ ಪದ ಎಸ್ಟಿ ಸೇರಂಗಿಲ್ಲ. ಇದು ಬೇರೆ ಕಮ್ಯುನಿಟಿಗೆ ಸೇರ್ತದೆ. ನಾವು ನಮ್ಮ ಸೇರಲಾರ್ದಂಥ ವಿಚಾರ ನಾವು ಏನಂತಂದ್ರೆ ಅದನ್ನು ಕೊಡಬೇಡ್ರಿ, ಅವ್ರನ್ನ ಪುರಸ್ಕಾರ ಮಾಡಬೇಡ್ರಿ ಅಂತ ಹೇಳ್ತೀವಿ ನಾವು. ಇನ್ನು ಪಿವಿ ನಾಯಕ್ ಟಿಕೆಟ್ ಬಂಡಾಯ ವಿವಿಧ ಆಯಾಮಗಳನ್ನ ಪಡ್ಕೊಳ್ತಾ ಇದ್ರೆ ಬಿಜೆಪಿ ಘೋಷಿತ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯಕ್ ಮಾತ್ರ ಎಲ್ಲೂ ಪ್ರಚಾರ ನಡೆಸದೆ ಪ್ರಶಾಂತವಾಗಿದ್ದಾರೆ. ಕೇವಲ ಜೆಡಿಎಸ್ ಹಾಗೂ ಬಿಜೆಪಿ ಸಮನ್ವಯ ಸಭೆ, ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆ ಬಿಟ್ರೆ ಪ್ರಚಾರವನ್ನೇ ಆರಂಭಿಸದೇ ಇರೋದು ಅನುಮಾನಕ್ಕೆ ಕಾರಣವಾಗಿದೆ. ಇನ್ನು ರಾಯಚೂರು ಅಭ್ಯರ್ಥಿ ಬದಲಾಗ್ತಾರೆ ಎಂಬ ಸಂಶಯ ಕಾರ್ಯಕರ್ತರಲ್ಲಿ ಮೂಡಿದ್ರೆ ಅಮರೇಶ್ವರ ನಾಯಕ್ ಯಾವುದೇ ಬಂಡಾಯ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಮಗನಿಸ್ತದ ರಾಯಚೂರಲ್ಲಿ ಆ ಬಂಡಾಯನೇ ಇಲ್ಲ, ಬಂಡಾಯನೇ ಇಲ್ಲ ನೋಡ್ರಿ. ರಾಜಕೀಯವಾಗಿ ವಿ ನಾಯಕರು ಬಹಳ ಪ್ರಬುದ್ಧರಿದ್ದಾರೆ. ಹೊಸದಾಗಿ ಏನು ಬಂದಿಲ್ಲ. ಅವ್ರ ತಂದೆ ಕಾಲದಿಂದನೂ ರಾಜಕೀಯ ಚಟುವಟಿಕೆಗಳನ್ನು ಮಾಡೋದ್ರ ಜೊತೆಗೆ ಈ ಕ್ಷೇತ್ರಕ್ಕೆ ಒಬ್ಬ ಸಂಸದರಾಗಿ ಕೆಲಸ ಮಾಡಿದ್ರು. ಇದು ರಾಜಕೀಯ ಪರಿಸ್ಥಿತಿ. ನಾನು ಹೇಳಿದೆ ಅಲ್ಲಿ ಮಾನ್ಯವಾಗಿ ಅವರೇ ಸಭೆ ಮಾಡಿದರು. ನಾನು ಹೇಳಿದೆ ಯಾರಿಗೆ ಸಿಕ್ಕರು ನಾವೆಲ್ಲರೂ ಕಲ್ತು ಮಾಡೋಣ ಅಂತ ಹೇಳಿದ್ವಿ. ಇವತ್ತು ಅದೇ ರೀತಿ ಅವ್ರದ್ದೇ ಆದಂಥ ಕೆಲವು ಸಮಸ್ಯೆಗಳು ಇರ್ತಾವೆ. ಒಂದೆರಡು ದಿವಸ ಟೈಮ್ ತೊಗೊಂಡಿರ್ತಾರೆ. ಒಟ್ನಲ್ಲಿ ರಾಯಚೂರು ಲೋಕಸಭಾ ಬಿಜೆಪಿ ಟಿಕೆಟ್ ಮಾತ್ರ ಹೈಕಮಾಂಡ್ನಿಂದ ಘೋಷಣೆಯಾದ್ರೂ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸಿದೆ. ಬಂಡಾಯ ಸಾರಿರುವ ಟಿಕೆಟ್ ವಂಚಿತ ಆಕಾಂಕ್ಷಿ ಪಿವಿ ನಾಯಕ್ ಸಹ ತಮ್ಮ ನಡೆಯನ್ನ ಇನ್ನೂ ನಿಗೂಢವಾಗಿರಿಸಿಕೊಂಡಿದ್ದಾರೆ. ಬಿಜೆಪಿ ರಾಜ್ಯ ನಾಯಕರು ಸಹ ಕಾದು ನೋಡುವ ತಂತ್ರಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ವಿಜಯ್, ಪಬ್ಲಿಕ್ ಟಿವಿ, ರಾಯಚೂರು.